ನಾವು ಏನೇ ಮಾಡಿದ್ರು ದೇವರಿಗೋಸ್ಕರ ಮಾಡೋಣ, ಮನುಷ್ಯರಿಗಲ್ಲ. ಪ್ರೀತಿಯಿಂದ ಮಾಡೋಣ. ಅದಕ್ಕೆ ಫಲ ಸಿಗುತ್ತೋ ಸಿಗಲು ನಮಗೆ ಬೇಕಾಗಿಲ್ಲ. ಏನೇ ಮಾಡಿರೋಣ ಮನುಷ್ಯರಿಗಲ್ಲ, ದೇವರಿಗೆ ಪ್ರೀತಿಯಿಂದ ಧುಮುಕಿ ಮಾಡೋಣ. ಕೆಲವರಲ್ಲಿ ಆ ದೊಡ್ಡ ಗುಣ ಇದೆ. ನಮ್ಮಲ್ಲೂ ಅನೇಕರು ಇದ್ದಾರೆ, ಧುಮುಕಿ ಮಾಡುವಂಥ ಅನೇಕ ಪ್ರಾಣಗಳಿದ್ದಾರೆ. ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ಬೇರೆಯವರಿಗೆ ನೋಡ್ಬೋದು. ಆದರೆ ಪ್ರೀತಿಯಿಂದ ಧುಮುಕಿ ನಾವು ಒಳ್ಳೆಯದನ್ನು ಅಥವಾ ನಮ್ಮ ಪಾಲಿಗೆ ಬಂದಂಥ ಕೆಲಸವನ್ನು ಮಾಡ್ತೀವಲ್ವ, ಅದಕ್ಕೆ ಮಹಾ ಪ್ರತಿಫಲ ಹೊಂದುತ್ತೀವಿ. ನಿಜವಾಗ್ಲೂ ಅದು ನಮ್ಮ ಮಕ್ಕಳಿಗೆ, ನಮ್ಮ ಆಶೀರ್ವಾದಕ್ಕೆ, ಜಯಕ್ಕೆ ಕೂಡಿ ಇಡುವಂಥದ್ದಾಗಿದೆ. ಅದನ್ನು ನಾನು ಮಾಡಿದೆ, ಹಂಗೆ ಮಾಡುವಾಗ ನಿಮಗೆ ಬೇಕಿತ್ತಾ, ಈಗ ನಿಮಗೆ ನಾವು ಬೇಕಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಿರಲ್ಲ, ನೀವು ಜೀವಿತದಲ್ಲಿ ಫಲ ಕಾಣಲ್ಲ. ಇದು ದೇವರಿಗೆ ನೋವು ತರುವಂಥದ್ದು ಹೊರತು ಮನುಷ್ಯರಿಗೆ ನೋವಲ್ಲ. ಈ ವಿಷಯದಲ್ಲಿ ನಾವು ಎಚ್ಚರವಾಗಿರೋಣ. ಅಬ್ರಹಾಮ ಆ ವಿಷಯದಲ್ಲಿ ಭಯಭಕ್ತಿಯುಳ್ಳವನೆಂಬುದಾಗಿ ಸಮರ್ಪಣೆಯಲ್ಲಿ ತೋರ್ಪಡಿಸಿ, ನಮ್ಮ ಸಮರ್ಪಣೆಯು ನಮ್ಮ ಚಿಂತೆಯನ್ನು ತೆಗೆದು ಬಿಸಾಕೋಣ. ನಮ್ಮ ಕೆಟ್ಟ ಆಲೋಚನೆಗಳು ತೆಗೆದು ಅದರಲ್ಲಿ ಸಮರ್ಪಣೆ ಇರಲಿ. ಒಳ್ಳೆಯದನ್ನು ಮಾಡೋದ್ರಲ್ಲಿ ಧುಮುಕೋಣ, ಪ್ರೀತಿಯಿಂದ ಮಾಡೋಣ, ಆಜ್ಞೆಗಳನ್ನು ಪಾಲಿಸೋಣ, ಇದರಲ್ಲಿ ಸಮರ್ಪಣೆ ಇರಲಿ. ಭಯಭಕ್ತಿ ಉಳ್ಳವರ ಸಮರ್ಪಣೆ ಒಂದು ಮಾರ್ಗ. ಎರಡನೇದಾಗಿ ನಾವು ನೋಡುವಾಗ ಅನುಸರಿಸುವಿಕೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 2ನೇ ವಚನ ಹೇಳುತ್ತೆ, ನೀವು ಬಹುಕಾಲ ಬದುಕಿ ಸುಖವನ್ನು ಅನುಭವಿಸಿ ಆ ಸುಖ ನಿಮ್ಮ ಪುತ್ರ ಪೌತ್ರ ಸಂತತಿ ತನಕ ಲಭ್ಯವಾಗಬೇಕಿದ್ರೆ ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಆಗ ನೀವು ಬಹುಕಾಲ ಬದುಕುವಿರಿ, ಸುಖವನ್ನು ಅನುಭವಿಸುವಿರಿ. ಆ ಸುಖ ನಿಮ್ಮ ಪುತ್ರ ಪೌತ್ರ ಸಂತತಿ ತನಕ ಸಾಗಲ್ಪಡುವುದು. ನಮಗೆ ಪುತ್ರರಿಲ್ಲ, ಒಂದೇ ಹೆಣ್ಮಗು ಅಂದರೆ ಒಂದೇ ಹೆಣ್ಮಗು ಇದ್ರೂ ಬರುವಂಥ ಅಳಿಯ ಇದ್ದಾನೆಲ್ಲ, ಅದು ಮಗನಾಗಿ ಬರ್ತಾನೆ. ಅವನಿಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಆ ಗಂಡು ಮಗುವಿನ ಮೂಲಕ ನಿಮ್ಮ ಆಸ್ತಿ ಪಾಸ್ತಿ ಎಲ್ಲೂ ಹೋಗಲ್ಲ, ಪುತ್ರ ಪೌತ್ರ ಸಂತತಿ ತನಕ ಅದು ಸ್ಥಿರವಾಗಿರೋದು ನೀವು ಭಯಭಕ್ತಿ ಉಳ್ಳವರಾಗಿದ್ದರೆ. ಹಾಗೆ ನಿಮ್ಗೆ ಯಾರಿಲ್ಲಲ್ವ, ಇದು ಯಾರಿಗೆ ಅಂದರೆ ಭಯಭಕ್ತಿ ಉಳ್ಳವರಿಗೆ ದೇವರು ಏನು ವಾಗ್ದಾನ ಮಾಡಿದ್ದಾರೆ, ಅದು ಪುತ್ರ ಪೌತ್ರ ಸಂತತಿ ತನಕ. ದೇವ ಮಕ್ಕಳೇ, ಸಮರ್ಪಣೆ ಇರುವವರೇ, ತ್ಯಾಗಿಗಳೇ ಇದಕ್ಕೆ ದೇವರು ನೇಮಿಸಿದ ಹೊರತು ಚಲ್ಚಲಾಡೋರನ್ನು ಇದಕ್ಕೆ ನೇಮಿಸಲ್ಲ. ಮನುಷ್ಯರಾದಂಥ ನಮಗೆ ಅದು ಇಷ್ಟ ಇಲ್ಲ. ಗಂಭೀರದಲ್ಲಿರುವವರು, ದೇವರನ್ನು ಪೂರ್ಣ ಪ್ರಾಣದಿಂದ ಪ್ರೀತಿಸಿ ದೇವರ ಸೇವೆ ಮಾಡುವವರು ಬೇಕು ಎಂಬುದಾಗಿ ನಮ್ಮ ಮನುಷ್ಯರಾದ ನಮ್ಮ ಆಲೋಚನೆ ಇರುವಾಗ, ಪರಿಶುದ್ಧನಾಗಿರುವ ಅವರ ಆಲೋಚನೆ ಇನ್ನು ಉನ್ನತವೂ ಮಾನ್ಯವಾಗಿದೆ. ಆ ವಿಷಯದಲ್ಲಿ ನಾವು ಭಯಪಡದೆ ಬೇಡ. ಅದು ದೇವರಿಗೆ ಮೀಸಲಾಗಿಟ್ಟಂಥ ಗುಡಾರ್ಥ. ನಮ್ಮ ಕಾಲವಾದ ಮೇಲೆ ಯಾರನ್ನು ನೇಮಿಸಬೇಕಂತ ದೇವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದು ನಾಮಧೇಯ ಕ್ರೈಸ್ತರಾಗೆ ಅವರಿವರ ಪಾಲಾಗುವಂಥದ್ದಲ್ಲ, ದೇವರ ಮಹಿಮೆಗೋಸ್ಕರನೇ ಸದಾ ಸ್ಥಿರವಾಗಿರುವಂಥದ್ದು. ಒಂದು ತುಂಡು ಜಾಗವನ್ನು ಇಲ್ಲಿ ಯಾರೂ ಮಾರಲಿಕ್ಕಾಗಲ್ಲ. ದೇವರು ಕೊಟ್ಟದ್ದು ತನ್ನ ಮಹಿಮೆಗೋಸ್ಕರ. ಎತ್ತರವಾದ ಬೆಟ್ಟದಲ್ಲಿ ಆಗಿನ ಭಕ್ತರಿಗೆ ಕೊಟ್ಟರು, ಇವತ್ತು ನಮಗೆ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ವಿಸ್ಮಯವಾದಂಥ ಕಾರ್ಯಗಳು ಅನ್ಯರಿಗೋಸ್ಕರ, ಅನ್ಯರ ರಕ್ಷಣೆಗೋಸ್ಕರ ದೇವರು ಮಾಡಲಿಕ್ಕಿದ್ದಾರೆ. ನನ್ನ ಪ್ರತಿದಿನದ ಪ್ರಾರ್ಥನೆ ಸುತ್ತಮುತ್ತಲೆಲ್ಲ ಜನರು ನಿನ್ನ ನಾಮವನ್ನು ಹೇಳೋದ್ರಿಂದ ಅವರ ಆತ್ಮಕ್ಕೆ ರಕ್ಷಣೆ ಕೊಡು ಸ್ವಾಮಿ ಎಂಬುದಾಗಿ, ಅವ್ರ ನಾಮವನ್ನು ಹೇಳಿ ದೇವರ ಶಕ್ತಿ ಎಂಬುದಾಗಿ ಖಂಡಿತವಾಗಿ ಹೇಳುವಾಗ ಅವರಿಗೆ ರಕ್ಷಣೆ ಇದ್ದೇ ಇದೆ. ರೋಮ 2:13-14 ವಚನ ಹೇಳುತ್ತಿದೆ, ಅನ್ಯರಿಗೆ ಧರ್ಮಶಾಸ್ತ್ರ ಇಲ್ಲದಿದ್ರೂ ಧರ್ಮಶಾಸ್ತ್ರದ ತಾತ್ಪರ್ಯದ ಪ್ರಕಾರ ಅವರು ಇದು ಸರಿ ಇದು ತಪ್ಪು ಎಂಬುದಾಗಿ ಯೋಚಿಸಿ ದೇವ ಭಯಭಕ್ತಿ ಉಳ್ಳವರಾಗಿ ಸಾಗುವುದರಿಂದ ಅವರ ರಕ್ಷಣೆಯಲ್ಲಿ ನಾನು ಕರುಣೆ ತೋರಿಸ್ತೀನಿ. ಹಾಗಿದೆ ಸುತ್ತಮುತ್ತಲಿನ ಜನರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ನನಗೆ ಯಾವತ್ತೂ ಒಂದು ಪ್ರಶ್ನೆ, ಯಾವ ದೇಶಕ್ಕೋಸ್ಕರ ದೇವರು ಎಲ್ಲೋ ಮಂಗಳೂರು ಅಥವಾ ಆ ಒಂದು
ಊರಲ್ಲಿ ಬದುಕಿದಂಥ ನಾನು ತುಮಕೂರು ಪಟ್ಟಣಕ್ಕೆ ಒಡ್ರಳ್ಳಿ ಪಟ್ಟಣಕ್ಕೆ ಬಂದೆ ಅಂದರೆ ಒಡ್ರಳ್ಳಿ ಸುತ್ತಮುತ್ತ ಜನರೆಲ್ಲರೂ ದೇವರ ಸತ್ಯ ತಿಳ್ಕೊಳ್ಬೇಕು. ಅದು ನಮ್ಮ ಪ್ರಾರ್ಥನೆ, ಅದು ದೈವಚಿತ್ತ ಆಗಿರುವುದರಿಂದ ಪ್ರಿಯರೇ, ದೇವರ ವಾಕ್ಯ ಭಯಭಕ್ತಿಯ ಮಾರ್ಗಗಳ ವಿಷಯದಲ್ಲಿ ನಾವು ನೋಡುವಾಗ ಮೊದಲು ನಮ್ಮಲ್ಲಿ ಸಮರ್ಪಣೆ ಇರಬೇಕು. ಎರಡನೇದಾಗಿ ಅನುಸರಿಸುವಿಕೆ. ಏನದು? ಧರ್ಮೋಪದೇಶ ಕಾಂಡ 6:2 ವಚನದಲ್ಲಿ, ನೀವು ಬಹುಕಾಲ ಬದುಕಿ ಸುಖವನ್ನು ಅನುಭವಿಸಿ ಆ ಸುಖ ನಿಮ್ಮ ಪುತ್ರ ಪೌತ್ರ ಸಂತತಿಗೆ ಸೇರಬೇಕಿದ್ರೆ ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನ ಆಜ್ಞೆಗಳನ್ನು ಅನುಸರಿಸಬೇಕು. ಭಯಭಕ್ತಿ ಉಳ್ಳವರಾಗಿ ಆತನ ಆಜ್ಞೆಗಳನ್ನು ಅನುಸರಿಸಬೇಕು. ಭಯಭಕ್ತಿ ಉಳ್ಳವರಾಗಿ ದೇವರ ಆಜ್ಞೆಗಳನ್ನು ಅನುಸರಿಸಿ ನೋಡಿ, ಎಲ್ಲಿಲ್ಲದ ಸಂತೋಷ, ಎಲ್ಲಿಲ್ಲದ ಆಶೀರ್ವಾದ, ಎಲ್ಲಿಲ್ಲದ ಉನ್ನತಿ, ಎಲ್ಲಿಲ್ಲದ ಜ್ಞಾನ, ಎಲ್ಲಿಲ್ಲದ ಸಂಭ್ರಮ. ಅದೇ ದೇವರೇ ನಮಗೆ ಸರ್ವಸ್ವ, ದೇವರೇ ನಮಗೆ ಸರ್ವಕ್ಕೂ ಆಧಾರ, ದೇವರೇ ನಮಗೆ ನಿಧಿ, ಸಂಪನ್ನ, ಸಂಪತ್ತು. ಇದೇ ದೇವರು ನಮ್ಮಿಂದ ಬಯಸುವಂಥದ್ದು, ನಮಗೆ ಬೇಕಾದದ್ದು ಅದೇ. ಹೀಗೆ ಸಮರ್ಪಣೆಯಲ್ಲಿ ದೇವರ ಭಯಭಕ್ತಿ ಉಳ್ಳವರಾಗಿದ್ದು ಆತನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ನಾವು ಭಯಭಕ್ತಿಯ ಮಾರ್ಗವನ್ನು ಕಂಡುಹಿಡಿಯಬಹುದು. ಮೂರನೇದಾಗಿ ನಾವು ನೋಡುವಾಗ ಆರಾಧನೆಯಲ್ಲಿ ನೀವು ನನ್ನಲ್ಲೇ ಅಡ್ಡ ಬಿದ್ದು ನನ್ನನ್ನು ಆರಾಧಿಸಬೇಕು. ಕೀರ್ತನೆ 5:7 ವಚನ. ಕರ್ತನಲ್ಲೇ ಭಯಭಕ್ತಿ ಉಳ್ಳವರಾಗಿ ಕರ್ತನನ್ನು ಅಡ್ಡ ಬಿದ್ದು ಆರಾಧಿಸಿರಿ. ಕೀರ್ತನೆ 5:7. ರೋಮ 12:2 ವಚನ ನೋಡುವಾಗ, ನೀವು ಕರ್ತನ ಸಾನ್ನಿಧ್ಯಕ್ಕೆ ಬರುವಾಗ ನಿಮ್ಮ ದೇಹಾತ್ಮ ಪ್ರಾಣಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆ ಆಗಿರುವಂಥ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ವಿವೇಕಪೂರ್ವಕವಾದಂಥ ಆರಾಧನೆ. ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಟ್ಟುಕೊಂಡು ಸಜೀವ ಯಜ್ಞವಾಗಿ ಸಮರ್ಪಿಸಿ ವಿವೇಕಪೂರ್ವಕವಾದಂಥ ಆರಾಧನೆ ಮಾಡಿ, ಇದು ನನಗೆ ಬೇಕಾದದ್ದು. ದೇವರು ಹೇಳುವಂಥ ಮಾತು ರೋಮ 12:2-3 ವಚನದಲ್ಲಿ. ಕೀರ್ತನೆ 5:7 ಕರ್ತನಲ್ಲೇ ಭಯಭಕ್ತಿ ಉಳ್ಳವರಾಗಿದ್ದು ಆತನಿಗೆ ಅಡ್ಡ ಬಿದ್ದು ಆತನನ್ನು ಆರಾಧಿಸಿರಿ. ನಿನ್ನೆ ಆ ಸ್ತ್ರೀ ಅಡ್ಡ ಬಿದ್ದು ದೇವರನ್ನು ಆರಾಧಿಸಿ ದೈವ ಕೃಪೆಯನ್ನು ಹೊಂದಿತ್ತು, ದೇವರ ಉಪಕಾರಕ್ಕೆ ಪ್ರತ್ಯುಪಕಾರ ಸಲ್ಲಿಸಿತು. ನಾನು ಮದುವೆ ದೇವರ ವಿಜೃಂಭಣೆಯಿಂದ ವಿಚಿತ್ರವಾಗಿ ಸಾಗಿಸಿದ್ದಕ್ಕೆ ಮಾರನೇ ದಿನವೇ ಬೆಳಗ್ಗೆ ಓಡಿ ಬಂದು, ಸ್ವಾಮಿ ಮಳೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ, ರಾತ್ರಿ ಧಾರಾಕಾರವಾಗಿ ಮಳೆ ಎಡೆಬಿಡದೆ. ನನಗೆ ಮಂಗಳೂರಿಂದ ನ್ಯೂಸ್ ಬಂತು, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ, ನಿಮ್ಮಲ್ಲಿಲ್ವಾ? ಇಲ್ಲ, ನಮ್ಮ ಒಂದು ಸಭೆಯ ಕುಟುಂಬದ ಮದುವೆ ಇತ್ತು, ನಾವು ಅದಕ್ಕೆ ಮಳೆ ಬರಬಾರ್ದಂತ ಪ್ರೇಯರ್ ಮಾಡಿದ್ದೀವಿ. ಹಾಗೆ ಬಂದಂತೆಲ್ಲ ಜನರು ದೇವರೇ ಮಾಡಿದ್ದಿದ್ದು ಎಂಬುದಾಗಿ ತಿಳ್ಕೊಳ್ಬೇಕಂತ ಪ್ರಾರ್ಥನೆ ಮಾಡಿದ್ದೇವೆ. ಹಾಗೇ ನಡೆಯಿತು, ಅದಕ್ಕೆ ಮಳೆ ದೇವರು ತಡೆದಿದ್ದಾರೆ ಅಂತೆ. ಇದೆಲ್ಲದಕ್ಕೋಸ್ಕರ ಉದಯದಲ್ಲಿ ಮುಂಜಾನೆಯಲ್ಲೇ ಬಂದು ದೇವರ ಸಾನ್ನಿಧ್ಯ ಸೇರಿ ಉಪಕಾರ ಸ್ತುತಿ ಮಾಡಿದೆ. ಇವತ್ತು ನೀವು ವಧುವರರು ಇಬ್ಬರೂ ಬಂದು ದೇವರ ಸಾನ್ನಿಧ್ಯದಲ್ಲಿದ್ದಾರೆ ಅಂದರೆ ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೀರಿ ಎಂಬುದಾಗಿ ಅರ್ಥ. ಅದನ್ನು ದೇವರು ಬಯಸ್ತಿದ್ರು, ನೀವು ಅದನ್ನು ಮಾಡಿದ್ದೀರಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೀರಿ ಎಂಬುದಾಗಿ ಅರ್ಥ. ಒಂದು ಸಲ ನಮ್ಮ ಮದುವೆ ದಿನ ಎಲ್ಲ ಕಾರ್ಯಕ್ರಮ ಆದ್ರೂ ಓಡಿ ಬೆಳಿಗ್ಗೆ ಇಲ್ಲಿಗೆ ಬಂದು ಫಸ್ಟ್ ಪ್ರಥಮ ಸ್ಥಾನ ನಾನು ದೇವರ ಸನ್ನಿಧಾನಕ್ಕೆ ಕೊಡುತ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಂದ ಹೋಗಿ ಮದುವೆ ಅಟೆಂಡ್ ಮಾಡಿದರು. ಅವರ ಮದುವೆನೇ ಅದು ದೇವರಲ್ಲಿ ಭಯಭಕ್ತಿ ಉಳ್ಳವರ ಲಕ್ಷಣ. ಇವತ್ತು ಅವರು ಸುಖವಾಗಿ ಸಂತೋಷವಾಗಿ ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕಾಗೋದಿದ್ರು ಡೈಲಿ ಪ್ರಾರ್ಥನೆ ಮಾಡಿಕೊಂಡು ಡೈಲಿ ದೇವರ ಸಾನ್ನಿಧ್ಯ ಸ್ಕೂಲಿಗೆ ಬರೋದರಿಂದ ನೋಡುತ್ತಾ ದೇವರನ್ನು ಘನಪಡಿಸ್ತಾ ಇದ್ದಾರೆ. ಭಯಭಕ್ತಿ ಉಳ್ಳವರ ಲಕ್ಷಣ. ಎಲ್ಲದರಲ್ಲೂ ದೇವರನ್ನೇ ಆಧಾರ ಮಾಡಿಕೊಂಡು ಪೂರ್ಣ ಬಿಡುಗಡೆ ಹೊಂದಿ ಅದ್ಭುತವಾದಂಥ ಉನ್ನತಿಯನ್ನು ಕಂಡರು. ಇದು ದೇವರಲ್ಲಿ ಭಯಭಕ್ತಿ ಉಳ್ಳವರ ಲಕ್ಷಣ. ದೇವರ ವಾಕ್ಯ ಹೇಳ್ತಿದೆ, ನಿಮ್ಮ ಆರಾಧನೆಯಲ್ಲಿ ಭಯಭಕ್ತಿ ಇರಲಿ.
ನಿಮ್ಮ ದೇಹಾತ್ಮ ಪ್ರಾಣವನ್ನು ಸಮರ್ಪಿಸುವಾಗ ಭಯಭಕ್ತಿ ಇರಲಿ. ಅದೊಂದು ಭಯಭಕ್ತಿಯ ಮಾರ್ಗ. ಇದನ್ನು ನೀವು ತುಂಬ ಹೃದಯದಿಂದ ಮಾಡಿರಿ. ಇದು ನಾವು ಮಾಡಬೇಕಾದದ್ದು. ಮೊನ್ನೆ ಜಾವದಲ್ಲಿ ಮದುವೆಯಲ್ಲಿ ಒಂದು ಸುಂದರವಾದಂಥ ಸಾಕ್ಷಿ ಕೇಳಿದೆ. ಎಷ್ಟು ಸುಂದರವಾಗಿ ದೇವರು ನಡೆಸಬೇಕಿದ್ರೆ ನೀವು ಆ ಕುಟುಂಬವನ್ನು ನಡೆಸಿದಂಥ ರೀತಿ ಎಂಬುದಾಗಿ ಹೇಳಿದರು. ಹೌದು ಪ್ರಿಯರೇ, ನೀವೊಂದು ಅತ್ಲಗಿತ್ಲಗೆ ತಿರುಗಿದ್ರೂ ನನಗಾಗಲ್ಲ. ಕೆಲವು ಸಭೆಯಲ್ಲಿ ಚಾಕ್ಲೇಟ್ ತಿನ್ನೋದು, ನೀರು ಕುಡಿಯೋದು, ಅತ್ಲಗಿತ್ಲಗೆ ಓಡಾಡೋದು, ಫೋನ್ ಎತ್ತೋದು, ಅಥವಾ ಗಂಭೀರವಾಗಿ ದೇವರ ವಾಕ್ಯ ಸಾಗುವಾಗ ಗಂಭೀರ ಇಲ್ಲದೆ ದೇವರನ್ನು ಅವಮಾನ ಮಾಡೋದು, ಅದು ನನಗೆ ಆಗಲ್ಲ. ಅದು ದೇವರಿಗೂ ಆಗಲ್ಲ. ಆ ರೀತಿಯಲ್ಲಿ ನಾವು ಇವತ್ತು ಗಂಭೀರವಾಗಿ ಸಾಗಿದ್ರಿಂದ ನಮ್ಮನ್ನು ನೋಡುವವರು ಸಾಕ್ಷಿ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಆ ವಿಷಯದಲ್ಲಿ ಮುಂದೆನೂ ನಾವು ಗಂಭೀರವಾಗಿ ಇರಬೇಕು. ನಮ್ಮ ಬಗ್ಗೆ ಸಾಕ್ಷಿ ಜನರು ಹೇಳ್ತಾನೇ ಇರಬೇಕು. ನಮ್ಮ ತಂದೆ ತಾಯಿಗಳು, ನಮ್ಮ ಕುಟುಂಬ, ನಮ್ಮ ಸಭೆ ದೇವರನ್ನು ಮಹಿಮೆ ಪಡಿಸ್ತಾ ಗಂಭೀರವಾದ ರೀತಿಯಲ್ಲಿ ದೇವರನ್ನು ಎದುರು ನೋಡಲೇಬೇಕು. ಇದು ನಮಗೆ ಇರುವಂಥ, ನಮ್ಮಲ್ಲಿ ದೇವರು ಕೇಳುವಂಥ ಅದ್ಭುತವಾದಂಥ ಒಂದು ಸತ್ಯ, ಭಯಭಕ್ತಿ. ಹಾಗೆ ಸೇವಿಸುವಂಥದ್ದು. ಜ್ಞಾನೋಕ್ತಿ ಕೀರ್ತನೆ 2:11-12 ಕರ್ತನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡುಗುತ್ತಾ ಆತನಲ್ಲಿ ಉಲ್ಲಾಸ ಪಡ್ರಿ. ಕರ್ತನಲ್ಲೇ ಭಯಭಕ್ತಿ ಉಳ್ಳವರಾಗಿ ಆತನನ್ನು ಆರಾಧಿಸಿರಿ. ಕೀರ್ತನೆ 5:7 ಕೀರ್ತನೆ 2:11-12 ಕರ್ತನಲ್ಲೇ ಭಯಭಕ್ತಿ ಉಳ್ಳವರಾಗಿ ಕರ್ತನನ್ನು ಸೇವಿಸಿರಿ, ನಡುಗುತ್ತಾ ಆತನಲ್ಲಿ ಉಲ್ಲಾಸ ಪಡ್ರಿ. ಭಯಭಕ್ತಿಯಿಂದ ಕರ್ತನನ್ನು ನಾವು ಸೇವಿಸಬೇಕು. ಇದು ಭಯಭಕ್ತಿಯಿಂದ ಕರ್ತನನ್ನು ಪ್ರತಿದಿನ ನಾವು ಹೃದಯಪೂರ್ವಕವಾಗಿ ಸೇವಿಸಿದರೆ, ಸ್ವಾಮಿ ನನಗೆ ನೀನೇ ಆಧಾರ, ನಿನ್ನಲ್ಲೇ ನಾನು ಸಂತೋಷಿಸುವುದು, ಹುಟ್ಟಿದಂದಿನಿಂದ ನನಗೆ ಬಲ, ಆಧಾರ, ಆರೋಗ್ಯ, ಸರ್ವಸ್ಸು, ನೀತಿ ನೀನೇ ಎಂಬುದಾಗಿ ದಾವೀದ ಹೇಳಿದಾಗೆ ನಾವು ಹೇಳುತ್ತಾ ಹೋದರೆ ಮುಪ್ಪಿನಲ್ಲೂ ದೇವರು ನಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸ್ತಾರೆ. ನಾವು ಕುಂಟ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾವು ಬೀಳಲಿಕ್ಕೆ ಸಾಧ್ಯನೇ ಇಲ್ಲ, ನಾವು ರೋಗದಲ್ಲಿ ಬೀಳಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಆಶೀರ್ವಾದ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವರದು ಸುಂದರವಾಗಿ ಹೇಳಿದ್ದಾರೆ. ಆಶೀರ್ವಾದ ಅನ್ನುವಾಗ ಅನ್ಯಾಯದಿಂದ ಅಥವಾ ಕಳಮಳದಿಂದ ಗಳಿಸಿದ ಬಹುಧನಕ್ಕಿಂತಲೂ ನ್ಯಾಯದಿಂದ, ದೇವರ ಭಯದಿಂದ ಗಳಿಸಿದ ನ್ಯಾಯವಾದ ದುಡ್ಡು ಶಾಶ್ವತವಾದದ್ದು. ಹಲ್ಲೆಲೂಯಾ. ಯಾವುದರಲ್ಲಿದೆ ಇದು? ಜ್ಞಾನೋಕ್ತಿ 15:16 ಜ್ಞಾನೋಕ್ತಿ 16:8 ಕಳಮಳದಿಂದ ಸಂಪಾದಿಸಿದ ದುಡ್ಡಿಗಿಂತ ದೇವರ ಭಯದಿಂದ ಸಂಪಾದಿಸಿದ ದುಡ್ಡು ಶಾಶ್ವತ, ಅದು ಆಶೀರ್ವಾದ, ನೀರಿನ ಮೇಲೆ ಗುಳ್ಳೆ ಅಲ್ಲ. ಜ್ಞಾನೋಕ್ತಿ 15:16 ಹಾಗೆ ಜ್ಞಾನೋಕ್ತಿ 16:8 ಅನ್ಯಾಯದಿಂದ ಗಳಿಸಿದ ಬಹು ಧನಕ್ಕಿಂತಲೂ ನ್ಯಾಯವಾಗಿ ದುಡಿದ ಹಣನೇ ಶಾಶ್ವತ, ಅದು ನಿಮ್ಮಿಂದ ತೆಗೆಯಲ್ಪಡುವುದಲ್ಲ, ಅದು ನಿಮಗೆ ಮತ್ತೆ ಮತ್ತೆ ವೃದ್ಧಿ ಮಾಡುವಂಥದ್ದು. ಹೀಗೆ ನಡುಗುತ್ತಾ ಭಯದಿಂದ ದೇವರನ್ನು ಸ್ವೀಕರಿಸಿದ್ದೆ ಆದರೆ ಆಶೀರ್ವಾದ ಇದನ್ನು ದೇವರಿಗೆ ಭಯಪಡುವ ಲಕ್ಷಣ, ಮಾರ್ಗ. ಮತ್ತು ಜ್ಞಾನೋಕ್ತಿ 2, 3, 4, 5 ನೋಡ್ರಿ. ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೆ ತಿರುಗಿಸು. ಜ್ಞಾನವನ್ನು ಅಕ್ಕ ಎಂಬುದಾಗಿ ಕರೆ. ಬುದ್ಧಿಗಾಗಿ ಮೊರೆ ಇಟ್ಟು ದೇವರನ್ನು ಕೂಗು. ಹಾಗೆ ಬುದ್ಧಿಗಾಗಿ ದೇವರನ್ನು ಹುಡುಕೋ. ಆಗ ನೀನು ಕರ್ತನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡೆದುಕೊಳ್ಳುವಿ. ಕರ್ತನ ಭಯದಿಂದ ದೈವ ಜ್ಞಾನ. ಕರ್ತನ ಭಯನೇ
ಜ್ಞಾನಕ್ಕೆ ಮೂಲ, ಜ್ಞಾನೋಕ್ತಿ 1:7. ಕರ್ತನ ಭಯನೇ ತಿಳುವಳಿಕೆಗೆ ಮೂಲ, ಜ್ಞಾನೋಕ್ತಿ 9:10. ಕೀರ್ತನೆ 111 10ನೇ ವಚನ, ಕರ್ತನ ಭಯನೇ ಜ್ಞಾನ. 111 10ನೇ ವಚನ, ಕರ್ತನ ಭಯನೇ ಜ್ಞಾನ. ಹಾಗಿದ್ರೆ ಜ್ಞಾನಕ್ಕೋಸ್ಕರ, ಕರ್ತನ ಪ್ರಸನ್ನತೆಗೋಸ್ಕರ, ಬುದ್ಧಿಗೋಸ್ಕರ ಹೃದಯವನ್ನು ಅರಳಿಸಿ ದೇವರನ್ನು ಹುಡುಕಿ ಕರ್ತನ ಭಯದಿಂದ ಜ್ಞಾನವನ್ನು, ನಾವು ದೈವ ಜ್ಞಾನವನ್ನು, ಮೇಲ್ಲೋಕದ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಈ ಲೋಕದ ಜ್ಞಾನ ಅದು ಅಸ್ಥಿರವಾದದ್ದು, ಮಂಕಾದದ್ದು. ಈ ಲೋಕದ ಜ್ಞಾನಿಗಳು ಅರ್ಧಂಬರ್ಧ ತಿಳ್ಕೊಳ್ತಾರೆ. ಮೇಲ್ಲೋಕದ ಜ್ಞಾನ, ದೈವ ಜ್ಞಾನ ಪರಿಪೂರ್ಣವಾದದ್ದು, ಅದು ಅರ್ಧಂಬರ್ಧ ಅಲ್ಲ, ಅದು ಫ್ಯೂಚರನ್ನೇ ನಮಗೆ ತಿಳಿಯಪಡಿಸುವಂಥದ್ದು. ಸತ್ಯವೇದದಲ್ಲಿ ಪ್ರೆಸೆಂಟ್, ಫಾಸ್ಟ್ ಮತ್ತೆ ಫ್ಯೂಚರ್ ಇದೆ. ಯಾಕೆ? ವರ್ತಮಾನ, ಭೂತ, ಭವಿಷ್ಯತ್ ಕಾಲದ ಎಲ್ಲ ಸಂಗತಿಗಳನ್ನು ಸತ್ಯವೇದದಲ್ಲಿ ದೇವರು ಇಟ್ಟಿದ್ದಾರೆ. ಅಂದರೆ ದಟ್ ಈಸ್ ಫ್ರಮ್ ಹೈ, ಮೇಲಿಂದ ಬಂದ ಜ್ಞಾನ. ಅದು ಈ ಲೋಕದ ಜ್ಞಾನ ಅಲ್ಲ. ಮೇಲ್ಲೋಕದಲ್ಲಿ ದೇವರು ವಾಸಿಸುವುದರಿಂದ ಮೇಲಿಂದ ಬಂದ ಜ್ಞಾನನೇ ಸತ್ಯವೇದದ ಜ್ಞಾನ. ಇವತ್ತು ಇಡೀ ವಿಶ್ವದಲ್ಲಿ ಎಲ್ಲ ಬುಕ್ಕಿಗಿಂತ ಗ್ರೇಟಾಗಿ ಸೇಲಾಗುವ ಬುಕ್ ಅಂದರೆ ಸತ್ಯವೇದ. ಎಷ್ಟೋ ಭಕ್ತರು ಇದನ್ನು ಹೇಳಿದ್ದಾರೆ. ಯಾಕೆ? ಭೂತ, ಭವಿಷ್ಯತ್ತು, ವರ್ತಮಾನದ ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಮನುಷ್ಯನ ಸ್ಥಿತಿಗತಿಯನ್ನು, ಹೆಂಗಿರಬೇಕು, ಹೆಂಗೆ ಪಶ್ಚಾತ್ತಾಪಡಬೇಕು, ಹೆಂಗೆ ಭಯಪಡಬೇಕು, ದೇವರು ಯಾರು, ಸೃಷ್ಟಿ ಏನು, ಎಲ್ಲವನ್ನು ಒಳಗೊಂಡಂಥ ಅಂಶನೇ ಸತ್ಯವೇದ. ಇದನ್ನು ಓದಿದವನು ದೇವರಿದ್ದಾರೆ ಎಂಬುದನ್ನು ನಂಬಿ ಪೂಜ್ಯ ಭಾವದಿಂದ ದೇವರನ್ನು ಹುಡುಕಿ ದೇವರಿಗೋಸ್ಕರ ಜೀವಿಸಿ, ಜೀವದಲ್ಲಿರುವಂಥ ಆತ್ಮ ದೇವರದ್ದು. ಈ ಜೀವದ ಈ ದೇಹ ಮಣ್ಣಿಗೆ ಸೇರಿದ್ರು ಆತ್ಮ ದೇವರ ಬಳಿಗೆ ಹೋಗಬೇಕಿದ್ರೆ, ದೈವಾಧೀನ ಆಗಬೇಕಿದ್ರೆ ನಾನು ದೇವರನ್ನು ಹುಡುಕಲೇಬೇಕೆಂಬುದ ದೇವರನ್ನು ಹುಡುಕಿ ದೇವರಿಗೋಸ್ಕರ ಜೀವಿಸ್ತಾನೆ. ಇರುವ ಕಾಲ ಶ್ವಾಸ ಇರೋವರೆಗೂ ದೇವರನ್ನು ಘನಪಡಿಸ್ತಾನೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಿದೆ, ಜ್ಞಾನೋಕ್ತಿ 2:3-5ನೇ ವಚನ, ಬುದ್ಧಿಗಾಗಿ ಹುಡುಕಿ ಕರ್ತನ ಭಯ ತಂದು ದೈವ ಜ್ಞಾನವನ್ನು ಪಡೆದುಕೋ. ಜ್ಞಾನೋಕ್ತಿ 2:3-4-5ನೇ ವಚನ. ಹಾಗೆ ಯೆರೆಮೀಯ 32:39ನೇ ವಚನ ನೋಡ್ರಿ, ನಾನು ಸದಾ ಅವರಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಅವರಿಗೆ ಏಕ ಮನಸ್ಸನ್ನು ನಾನು ಅನುಗ್ರಹಿಸಿದ್ದೇನೆ. ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ದೇವರನ್ನೇ ನೋಡಬೇಕು, ಒಂದೇ ತಾಯಿ ಮಕ್ಕಳಂತೆ ಜೀವಿಸಬೇಕು, ಹಾಗೆ ಒಗ್ಗಟ್ಟಲ್ಲಿರಬೇಕು. ಸಭೆಗೆ ಅಂದರೆ ಒಂದು ಸಭೆ ಅಂದರೆ ಸಭೆಗೆ ಶಿರಸ್ಸೆ ಕ್ರಿಸ್ತ. ಕ್ರಿಸ್ತನಲ್ಲಿರುವ ಸಭೆಯಲ್ಲಿರುವ ಅಂಗಗಳಂದರೆ ನಾವು ಕ್ರಿಸ್ತನ ಅಂಗಗಳು, ಕೈಕಾಲುಗಳು. ಈ ಶಿರಸ್ಸಿಗೆ ಒಂದು ಕಡೆ ಎಲ್ಲಾದರೂ ನೋವಾದರೆ ಎಲ್ಲ ಕಡೆ ನೋವಾಯಿತು ಎಂಬುದಾಗಿ ಅರ್ಥ. ಆ ರೀತಿಯಲ್ಲಿ ಏಕ ಮನಸ್ಸುಳ್ಳವರಾಗಿ ಒಗ್ಗಟ್ಟಲ್ಲಿ ಒಂದೇ ತಾಯಿ ಮಕ್ಕಳಂತೆ ಇರಬೇಕೆಂಬುದಾಗಿ ದೈವಚಿತ್ತ. ಒಂದು ಕಾರ್ಯಕಲಾಪ ಮಾಡುವಾಗ, ಫಂಕ್ಷನ್ ಮಾಡುವಾಗ ನಮ್ಮ ಕುಟುಂಬದವ್ರು ನೋವು ಮಾಡ್ಬೋದು, ಅಥವಾ ನಾವು ಕುಟುಂಬದವ್ರು ನೋಡುವಾಗ ಹಾಗೆ ಮಾಡ್ಬೋದು. ಅದು ನಮಗೆ ಬೇಕಾಗಿಲ್ಲ. ಅವರು ಏನೇ ತಪ್ಪು ಮಾಡಿದ್ರು ನಾವು ಅವರನ್ನು ಪ್ರೀತಿಸಿ ಅವರಿಗೆ ದೈವಜ್ಞಾನದಲ್ಲಿ ಬೆಳೆಸಿ ಅವರ ಮುಂದೆ ನಾವು ಸಾಕ್ಷಿಯಾಗಿರೋದು ನಮ್ಮ ಪಾಲಿಗೆ ಬಂದಂಥ ಭಯಭಕ್ತಿಯ ಕರ್ತವ್ಯ. ಅದನ್ನು ನಾವು ಮಾಡದೇ ಇದ್ದರೆ ನಾವು ದೇವರನ್ನು ಅರ್ಥವರಲ್ಲ, ದೇವರನ್ನು ತಿಳ್ಕೊಂಡವರಲ್ಲ. ಅವರನ್ನು ಗುಣಗುಟ್ಟುವುದರ ಮೂಲಕ ದೇವರಿಗೆ ನೋವು ಮಾಡಿ ದೇವರನ್ನು ಗುಣಗುಟ್ಟಿ ನಮ್ಮ ಆಶೀರ್ವಾದವನ್ನು ಕಳ್ಕೊಳ್ಳುವುದು. ಒಂದೇ ತಾಯಿ ಮಕ್ಕಳಂತೆ ಜೀವಿಸಿರಿ. ನಮ್ಮಲ್ಲಿ, ನಮ್ಮ ಮನೆಯಲ್ಲಿ ಒಬ್ಬರು ಯಾರಾದರೂ ಒಂಚೂರು ಅನ್ಯಾಯ ಮಾಡಿ ನ್ಯಾಯವನ್ನು ತಿರಸ್ಕರಿಸಿದ್ರೆ ನಮಗೆ ತುಂಬ ನೋವಾಗುತ್ತೆ. ಅದರಲ್ಲೂ ನನಗಂತೂ ತುಂಬ ನೋವಾಗುತ್ತೆ.
ನ್ಯಾಯವಾಗಿರುವಾಗ ನ್ಯಾಯವನ್ನು ತಿರಸ್ಕರಿಸಿ ಒಟ್ಟಾರೆ ಸಾಗುವಾಗ ತುಂಬ ನೋವಾಗುತ್ತೆ. ಇಂಥ ಕಿರಿಕಿರಿಯಲ್ಲಿ ಬದುಕಿದರೆ ನನಗೆ ಪ್ರಸಂಗ ಮಾಡಲಿಕ್ಕೂ ಆಗಲಿಕ್ಕಿಲ್ಲ, ಅಥವಾ ದೇವರನ್ನು ಎತ್ತಿಡಿಲಿಕ್ಕೂ ಆಗಲ್ಲ ಅನ್ನುವಂಥ ರೀತಿಯಲ್ಲಿ ನೋವಾಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕು ನಾವು? ಸ್ವಾಮಿಯವರಿಗೆ ಒಳ್ಳೆ ಬುದ್ಧಿ ಕೊಡು, ನಮ್ಮನ್ನು ಮಾರ್ಪಡಿಸಿದಂಗೆ ಅವರನ್ನು ಮಾರ್ಪಡಿಸು, ಅವ್ರು ನಿನ್ನ ವಿಶ್ವವನ್ನು ಆಳವ ತಿಳ್ಕೊಳ್ಳುವಂಥ ಕೃಪೆ ಕೊಡು. ಎಲ್ಲನೂ ಒಂದೇ ಎಂಬುದಾಗಿ ತಗೊಂಡಿದ್ದಾರೆ. ಭಯಭಕ್ತಿ ರೂಟ್ ಏನೆಂಬುದನ್ನು ತೋರ್ಪಡಿಸಿಕೊಡು. ಭಯಭಕ್ತಿಯಿಂದಲೇ ನಿನ್ನ ಸಾನ್ನಿಧ್ಯ ಹೊರತು ಭಯ ಇಲ್ಲದೆ ನಿನ್ನ ಸಾನ್ನಿಧ್ಯ ಅಥವಾ ನಿನ್ನ ಪ್ರಸನ್ನತೆ ಅಥವಾ ನಿನ್ನ ಸಂತೋಷ ಪಡೆಯಲು ಸಾಧ್ಯ ಇಲ್ಲ ಎಂಬುದಾಗಿ ತೋರ್ಪಡಿಸು. ನಾವೆಷ್ಟೋ ಸಲ ಭಯಭಕ್ತಿಯಿಂದ ದೇವರನ್ನು ಎದುರು ನೋಡ್ತೀವಿ. ಅದೊಂದು ರೂಢಿ. ಬೆಳಗ್ಗೆ ಇದ್ದರೆ ಸ್ನಾನ ಮಾಡಬೇಕು, ರೂಢಿ. ಕೆಲವರು ಸ್ನಾನ ಮಾಡಲ್ಲ, ರೂಢಿ. ಸ್ನಾನ ಮಾಡೋದೇನಕ್ಕೆ? ಉಲ್ಲಾಸ ಬರಬೇಕು, ವಾಸನೆ ಹೋಗಬೇಕು, ಅಥವಾ ನಮ್ಮಲ್ಲಿ ಉಲ್ಲಾಸದಿಂದ ದೇವರನ್ನು ಸ್ಮರಿಸಬೇಕು ಅಂತ. ಅದು ಬೇಕೇ ಬೇಕು. ಊಟ ಬೇಕೇ ಬೇಕು. ಹಂಗಂತ ಊಟನೇ ಸ್ನಾನನೇ ದೊಡ್ಡದಲ್ಲ. ಶುದ್ಧತೆ, ದೇವರ ಸಾನ್ನಿಧ್ಯ ದೊಡ್ಡದು. ಸೋಪ್ ಹಾಕಿ ನಾನು ಶುದ್ಧ ಮಾಡ್ತೇನೆ ಅಂದರೆ ಒಳಗೆಲ್ಲ ಉಳುಕಿದ್ದು ಪರಿಶುದ್ಧತೆ ಇಲ್ಲದೆ ಜೀವಿಸುವುದಕ್ಕಿಂತ ಸೋಪ್ ಹಾಕದೇ ಇರೋದು ಒಳ್ಳೆಯದು. ಹಾಗಿದ್ರೆ ಪರಿಶುದ್ಧತೆಯೇ ದೊಡ್ಡದು. ಸೋಪಿನ ಶುದ್ಧ ಎಷ್ಟು ಬೇಕೋ ಅಷ್ಟೇ, ಊಟ ಎಷ್ಟು ಬೇಕೋ ಅಷ್ಟೇ. ನ್ಯಾಯನೇ ದೊಡ್ಡದಾಗಿ ನಮ್ಮಲ್ಲಿ ಬೇಕಾದದ್ದು. ಅದು ಭಯಭಕ್ತಿ ಉಳ್ಳವರಿಗೆ ಕೃಪೆಯಿಂದ ಆವರಿಸಲ್ಪಡುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಹೀಗೆ ಏಕ ಮನಸ್ಸನ್ನು ನಾನು ಅವರಿಗೆ ಕೊಟ್ಟದ್ದು ಅವರಲ್ಲಿರುವ ಭಯಭಕ್ತಿಗನುಸಾರವಾಗಿ. ನಾನು ಯಾವತ್ತೂ ಹೇಳ್ತೀನಿ, ನಾವು ಫಂಕ್ಷನ್ ಮಾಡುವಾಗ, ಕ್ರಿಸ್ಮಸ್ ಮಾಡುವಾಗ, ಶುಭ ಕಾರ್ಯಗಳನ್ನು ಮಾಡುವಾಗ, ಮೊನ್ನೆ ನಾವು ತಿಂಗಳ ರಾತ್ರಿ ಪ್ರಾರ್ಥನೆ ಮಾಡಿದೆವು. ಒಗ್ಗಟ್ಟಿಂದ ಒಂದೇ ಮನಸ್ಸಿನಿಂದ ಇತರರಿಗೋಸ್ಕರ ಪ್ರಾರ್ಥಿಸಿದ್ದು. ಭಾಳ ಖುಷಿಯಾಯಿತು. ನಾನಂತೂ ಲವಲವಿಕೆಯಿಂದ ಅದಕ್ಕೆ ಬಂದಿದ್ದೆ. ಆಮೇಲೆ ಪರಿಶುದ್ಧಾತ್ಮ ನಮ್ಮನ್ನು ಆವರಿಸಿತ್ತು. ನಾವೆಲ್ಲರೂ ಒಂದೇ ಮನಸ್ಸಿನಿಂದ ದೇವರಿಗೆ ಮೊರೆ ಇಟ್ಟೆವು. ಒಂದೇ ಮನಸ್ಸಿನಿಂದ ನಾವು ದೇವರಿಗೆ ಮೊರೆ ಇಡುವಾಗ ದೇವರು ನಮ್ಮಲ್ಲಿ ಅದ್ಭುತವನ್ನು ಮಾಡ್ತಾರೆ, ಮಹತ್ಕಾರ್ಯ ಮಾಡ್ತಾರೆ. ಈ ಜಾಗ ನಿಜವಾಗ್ಲೂ ದೇವರ ಜಾಗ ಎಂಬುದು ಎಲ್ಲರಿಗೂ ತೋರ್ಪಡಿಸ್ತಾರೆ. ಒಂದೇ ಮನಸ್ಸಿನಿಂದ ಕಾರ್ಯಕಲಾಪ ಮಾಡೋಣ. ಒಟ್ಟು ಸೇರುವಾಗ ನಮ್ಮ ಮನೆಯಲ್ಲಿ ಆಗುವ ಫಂಕ್ಷನ್ ಒಂದೇ ಒಗ್ಗಟ್ಟು, ಒಂದೇ ಮನಸ್ಸು, ಒಂದೇ ತಾಯಿ ಮಕ್ಕಳಂತೆ ನಾವು ಜೀವಿಸೋಣ. ಇವತ್ತು ಪ್ರಪಂಚ ನೋಡುವಾಗ ಒಂದೇ ತಾಯಿ ಮಕ್ಕಳು ಎಲ್ಲ ಚಿತ್ರಾನ್ನ ಆಗಿಬಿಟ್ಟಿದ್ದಾರೆ. ನಾವು ಚಿತ್ರಾನ್ನ ಆಗೋದು ಬೇಡ. ನಾವು ದೇವರನ್ನು ಅರಿತವರು. ಆ ವಿಷಯದಲ್ಲಿ ಎಚ್ಚರಿಕೆಯಿಂದ ಭಯಭಕ್ತಿ ಉಳ್ಳವರಾಗಿರೋಣ. ಏಕ ಮನಸ್ಸನ್ನು ದೇವರು ಅನುಗ್ರಹಿಸುವುದು ಭಯಭಕ್ತಿ ಒಂದು ಮಾರ್ಗ. ಹಾಗೇ ಸದಾ ಸ್ತೋತ್ರ ಮಾಡೋದು ಭಯಭಕ್ತಿ ಉಳ್ಳವರ ಮಾರ್ಗ. ಎಲ್ಲದಕ್ಕೂ ಒಂದು ಇವತ್ತು ಲೋಕದಲ್ಲಿ ಪ್ರೈಸ್ ದ ಲಾರ್ಡ್ ಅನ್ನೋದೊಂದು ಸ್ಟೈಲ್ ಆಗಿದೆ ಕೆಲವರಿಗೆ ಪ್ರೈಸ್ ದ ಲಾರ್ಡ್ ಅಂದರೆ ಇವರ ಮೂಲಕ ದೇವರು ಇವರನ್ನು ನನಗೆ ತೋರಿಸಿಕೊಟ್ರು, ಮಾತಾಡೋ ಕೃಪೆ ಕೊಟ್ಟರು, ನೋಡುವಂಗೆ ಮಾಡಿದರು ಎಂಬುದಾಗಿ ವಿಶ್ ಮಾಡೋದು, ಅದು ದೇವರನ್ನು ಘನಪಡಿಸೋದು. ಪ್ರೈಸ್ ದ ಲಾರ್ಡ್, ದೇವರಿಗೆ ಮಹಿಮೆ ಎಂಬುದಾಗಿ ಹೇಳೋದು, ಮನುಷ್ಯನಿಗೆ ಅಲ್ಲ. ಅದು ಜಸ್ಟ್ ರೂಢಿ ಪ್ರಕಾರ ಅಲ್ಲದೆ ಪರಿಶುದ್ಧತೆಯಿಂದ ಹೋಲ್ ಹಾರ್ಟ್ನಿಂದ ಪದೇ ಪದೇ ಸ್ತೋತ್ರ ನಮಗೆ ಬರಲಿ, ದೇವರನ್ನು ಮಹಿಮೆ ಪಡಿಸುವಂಥ ಶಕ್ತಿ ನಮ್ಮಲ್ಲಿರಲಿ. ದೇವರ ವಾಕ್ಯನ ಹೇಳ್ತಿದೆ, ಎಫೆಸ 5:20-21 ವಚನ, ಕರ್ತನಿಗೆ ಸ್ತೋತ್ರ ಮಾಡೋರಾಗಿ ಕ್ರಿಸ್ತನಿಗೆ ಭಯಪಡುವವರಾಗಿರಿ. ದೇವರಿಗೆ ಸ್ತೋತ್ರ ಮಾಡುವವರಾಗಿ ಕ್ರಿಸ್ತನಿಗೆ ಭಯಪಡುವವರಾಗಿರಿ. ಹೆಚ್ಚೆಚ್ಚಾಗಿ ಯಾರು ಸ್ತೋತ್ರ ಸಲ್ಲಿಸ್ತಾರ ದೇವರ ಭಯಭಕ್ತಿಯ ಒಂದು ಮಾರ್ಗ. ಭಯಭಕ್ತಿ ಉಳ್ಳವರ, ದೇವರಿಗೆ ಭಯಪಡುವವರ ಮಾರ್ಗಗಳು ಯಾವುದಂದರೆ ನಮ್ಮಲ್ಲಿ ಸಮರ್ಪಣೆ ಇರಬೇಕು, ಅನುಸರಿಸುವಿಕೆ ಇರಬೇಕು, ಆರಾಧನೆ ಇರಬೇಕು, ಸೇವಿಸುವಿಕೆ ಇರಬೇಕು, ಹಾಗೆ ದೇವರನ್ನು ಹುಡುಕುವುದಿರಬೇಕು, ಏಕ ಮನಸ್ಸುಳ್ಳವರಾಗಿರಬೇಕು, ಸದಾ ದೇವರಿಗೆ ಸ್ತೋತ್ರ ಸಲ್ಲಿಸುವುದಿರಬೇಕು. ಇದು ದೇವರಿಗೆ ಭಯಪಡುವ ಕೆಲವು ಮಾರ್ಗಗಳು. ಹಾಗೆ ದೇವರಿಗೆ ಭಯಪಡುವಾಗ ನಮಗೆ ಸಿಗುವಂಥ ಆಶೀರ್ವಾದಗಳು ಏನು, ಇದು ಬಹಳ ಪ್ರಾಮುಖ್ಯವಾದದ್ದು. ದೇವರಿಗೆ ಭಯಪಡುವಾಗ ನಮಗೆ ಸಿಗುವಂಥ ಆಶೀರ್ವಾದಗಳೇನು?
ಧರ್ಮೋಪದೇಶ ಕಾಂಡ 6:24 ವಾಚನ, ದೇವರಿಗೆ ಭಯಪಡೋರಿಗೆ ಯಾವಾಗಲೂ ಶುಭ. ಹಲ್ಲೆಲೂಯಾ.